ಪೆಟ್ರೋಲ್ ಬೆಲೆ ₹150 ದಾಟುತ್ತಾ ಇರಾನ್ ಮಾಡಿದ ಒಂದೇ ಒಂದು ಕೆಲಸಕ್ಕೆ ನಡುಗಿದ ಜಗತ್ತು. ಏನಿದು ಹಾರ್ಮುಜ್ ರಹಸ್ಯ? ನಮಸ್ಕಾರ ವೀಕ್ಷಕರೇ. ಕಳೆದ ಕೆಲವು ದಿನಗಳಿಂದ ನೀವು ಒಂದು ಬದಲಾವಣೆಯನ್ನ ಗಮನಿಸಿರಬಹುದು. ಗಗನಕ್ಕೆ ಏರಿದ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ದಿಢೀರಂತ ಪಾತಾಳಕ್ಕೆ ಕುಸಿಯೋದಕ್ಕೆ ಶುರುವಾಗಿದೆ. ಅಬ್ಬಾ, ಯುದ್ಧದ ಭೀತಿ ಕಡಿಮೆಯಾಯಿತು, ಇನ್ಮುಂದೆ ಎಲ್ಲವೂ ಸರಿ ಹೋಗುತ್ತೆ, ಚಿನ್ನದ ರೇಟ್ ಕಡಿಮೆಯಾಯಿತು ಅಂತ ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಆ ನೆಮ್ಮದಿ ಹೆಚ್ಚು ದಿನ ಉಳಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಚಿನ್ನದ ಬೆಲೆ ಇಳಿದಿರಬಹುದು, ಆದರೆ ಈಗ ಅದಕ್ಕಿಂತ ದೊಡ್ಡದೊಂದು ಆಘಾತ ನಮ್ಮ ಜೇಬಿಗೆ ಬೀಳೋದಕ್ಕೆ ರೆಡಿಯಾಗಿದೆ. ಅದುವೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಜಗತ್ತು ಶಾಂತವಾಯಿತು ಅನ್ನುವಷ್ಟರಲ್ಲೇ ಇರಾನ್ ದೇಶ ಒಂದು ಡೇಂಜರಸ್ ಕೆಲಸಕ್ಕೆ ಕೈ ಹಾಕಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ತಿಕ್ಕಾಟ ಈಗ ತಾರಕಕ್ಕೇರಿದೆ. ಇರಾನ್ ತನ್ನ ಶಕ್ತಿಯನ್ನ ತೋರಿಸೋದಕ್ಕೆ ಹಾರ್ಮುಜ್ ಜಲಸಂಧಿ ಕಡೆಗೆ ಕ್ಷಿಪಣಿಗಳನ್ನ ತಿರುಗಿಸಿದೆ. ಇದು ಕೇವಲ ಒಂದು ಕ್ಷಿಪಣಿ ಪರೀಕ್ಷೆಯಲ್ಲ, ಇದು ಇಡೀ ಪ್ರಪಂಚದ ಆರ್ಥಿಕತೆಯ ಕುತ್ತಿಗೆಗೆ ಇಟ್ಟಿರುವ ಕತ್ತಿ. ಯಾಕೆ ಇರಾನ್ ಈ ನಿರ್ಧಾರ ತೆಗೆದುಕೊಳ್ತು? ಅಷ್ಟಕ್ಕೂ ಏನಿದು ಹಾರ್ಮುಜ್ ಜಲಸಂಧಿ? ಅಲ್ಲಿ ಚಿಕ್ಕ ಸಮಸ್ಯೆಯಾದ್ರೆ ನಮ್ಮ ಬೆಂಗಳೂರು ಅಥವಾ ದೆಹಲಿಯಲ್ಲಿ ಪೆಟ್ರೋಲ್ ರೇಟ್ ಯಾಕೆ ಜಾಸ್ತಿಯಾಗತ್ತೆ? ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಎಲ್ಲಿಗೆ ಹೋಗಿ ಮುಟ್ಟಬಹುದು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ಪೆಟ್ರೋಲ್ ಬ್ಲಾಸ್ಟ್ ಹಿಂದಿರುವ ಅಸಲಿ ಕಾರಣವನ್ನ ಮತ್ತು ಜಾಗತಿಕ ರಾಜಕಾರಣದ ಹಿಂದಿನ ಅಸಲಿ ಆಟವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಪೆಟ್ರೋಲ್ ಬೆಲೆಯು ಚಿನ್ನದ ರೇಟ್ ತರ ಹಂಗೆ ಮೇಲೆ ದರ ಏರಿಕೆಯಾಗ್ತಾ ಹೋಗುತ್ತಾ? ಪೆಟ್ರೋಲ್ ಬೆಲೆ ಏರಿಕೆಯಾದ್ರೆ ಏನ್ ಗತಿ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರ, ಕತೆ ಶುರುವಾಗೋದು ಸ್ವಿಟ್ಜರ್ಲ್ಯಾಂಡ್ನ ಜೆನಿವಾದಿಂದ. ಅಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ಒಪ್ಪಂದದ ಬಗ್ಗೆ ಗಂಭೀರ ಮಾತುಕತೆ ನಡೀತಾಗಿದೆ. ಅಮೆರಿಕದ ಒತ್ತಾಯ ಒಂದೇ, ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಬೇಕು, ಇಲ್ಲದಿದ್ರೆ ನಾವು ನಿರ್ಬಂಧಗಳನ್ನು ಮತ್ತಷ್ಟು ಟೈಟ್ ಮಾಡ್ತೀವಿ. ಇರಾನ್ಗೆ ಇದು ಸ್ವಾಭಿಮಾನದ ಪ್ರಶ್ನೆ. ಅವರು ಮಾತುಕತೆ ಮೇಜಿನ ಮೇಲೆ ಕುಳಿತಿದ್ರು, ಮನಸ್ಸಲ್ಲಿ ಬೇರೆಯದೇ ಲೆಕ್ಕಾಚಾರ ಇತ್ತು. ನೀವು ನಮ್ಮನ್ನ ಮಾತಲ್ಲಿ ಮರಳು ಮಾಡೋದಕ್ಕೆ ನೋಡಿದ್ರೆ ನಾವು ನಮ್ಮ ತಾಕತ್ ಏನಂತ ತೋರಿಸ್ತೀವಿ ಅನ್ನೋದು ಇರಾನ್ನ ವಾದವಾಗಿದೆ. ಹೀಗಾಗಿ ಜೆನೀವಾದಲ್ಲಿ ಚರ್ಚೆ ಆಗ್ತಾ ಇರುವಾಗಲೇ ಇತ್ತ ಇರಾನ್ ಸೇನೆ ಒಂದು ಸಾಹಸಕ್ಕೆ ಕೈ ಹಾಕಿದೆ. ನೇರವಾಗಿ ಹಾರ್ಮುಜ್ ಜಲಸಂಧಿಯ ಹತ್ತಿರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಇದು ಅಮೆರಿಕಾಗೆ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಕೊಟ್ಟಿರುವ ನೇರ ಎಚ್ಚರಿಕೆ. ನಮ್ಮ ತಂಟೆಗೆ ಬಂದ್ರೆ ನಾವು ವಿಶ್ವದ ಅತಿ ಮುಖ್ಯವಾದ ರಸ್ತೆಯನ್ನೇ ಬಂದ್ ಮಾಡ್ತೀವಿ ಅಂತ ಇರಾನ್ ಪರೋಕ್ಷವಾಗಿ ಹೇಳಿದೆ. ಹಾರ್ಮುಜ್ ಜಲಸಂಧಿ ಪ್ರಪಂಚದ ಕುತ್ತಿಗೆ. ವೀಕ್ಷಕರೇ, ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗ ಏನಂತಂದ್ರೆ ಹಾರ್ಮುಜ್ ಜಲಸಂಧಿ. ಯಾಕೆ ಇಡೀ ಪ್ರಪಂಚ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿದೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಭೂಪಟದಲ್ಲಿ ನೋಡಿದರೆ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ ಜೋಡಿಸುವಂತಹ ಒಂದು ಸಣ್ಣ ನೀರಿನ ದಾರಿ ಇದು. ಒಂದು ಕಡೆ ಇರಾನ್ ದೇಶ ಇದೆ, ಇನ್ನೊಂದು ಕಡೆ ಓಮನ್ ಮತ್ತು UAE ದೇಶಗಳು ಇದಾವೆ. ಇದರ ಅಗಲ ಕೇವಲ 39 ಕಿಲೋಮೀಟರ್. ಅಂದರೆ ಹಡಗುಗಳು ಹೋಗೋದಕ್ಕೆ ಇರುವಂತಹ ದಾರಿ ತುಂಬಾ ಕಿರಿದಾದದು. ಆದರೆ ಇದರ ಮಹತ್ವ ಎಷ್ಟಿದೆ ಗೊತ್ತಾ? 20% ತೈಲ, ಇಡೀ ಪ್ರಪಂಚಕ್ಕೆ ಬೇಕಾಗುವ ಪೆಟ್ರೋಲಿಯಂನಲ್ಲಿ ಸುಮಾರು 20% ಕಚ್ಚಾ ತೈಲ ಅಂದರೆ ಕ್ರೂಡ್ ಆಯಿಲ್ ಇದೇ ದಾರಿಯ ಮೂಲಕ ಸಪ್ಲೈ ಆಗತ್ತೆ ಇಡೀ ವಿಶ್ವಕ್ಕೆ. ಪ್ರಮುಖ ದೇಶಗಳು ಸೌದಿ ಅರೇಬಿಯಾ, ಇರಾಕ್, ಕುವೈತ್, UAE ಎಲ್ಲ ಶ್ರೀಮಂತ ತೈಲ ರಾಷ್ಟ್ರಗಳು ತಮ್ಮ ಎಣ್ಣೆಯನ್ನ ರಫ್ತು ಮಾಡೋದಕ್ಕೆ ಇದೇ ದಾರಿಯನ್ನ ಬಳಸ್ಕೊಳತ್ವೆ. ಒಂದೇ ದಾರಿ. ಈ ದೇಶಗಳಿಗೆ ಸಮುದ್ರದ ಮೂಲಕ ಎಣ್ಣೆ ಕಳುಹಿಸೋದಕ್ಕೆ ಇದೊಂದೇ ಮುಖ್ಯ ದಾರಿಯಾಗಿದೆ. ಬೇರೆ ದಾರಿಗಳು ಇದ್ರೂ ಕೂಡ ಅವು ದುಬಾರಿ ಮತ್ತು ಕಷ್ಟಕರ. ಹೀಗಾಗಿ ಹಾರ್ಮುಜ್ ಜಲಸಂಧಿ ಅಂದ್ರೆ ಪ್ರಪಂಚದ ಆರ್ಥಿಕತೆಯ ಶ್ವಾಸನಾಳ ಇದ್ದ ಹಾಗೆ. ಅದನ್ನ ಯಾರಾದರೂ ಒತ್ತಿ ಹಿಡಿದ್ರೆ ಇಡೀ ಪ್ರಪಂಚಕ್ಕೆ ಉಸಿರಾಟದ ತೊಂದರೆಯಾಗತ್ತೆ. ಈಗ ಇರಾನ್ ಮಾಡ್ತಾ ಇರೋದು ಇದನ್ನೇ. ಆ ಶ್ವಾಸನಾಳದ ಹತ್ತಿರ ಕ್ಷಿಪಣಿಗಿಟ್ಟು ನಾವು ಇದನ್ನ ಯಾವಾಗ ಬೇಕಾದರೂ ಬಂದ್ ಮಾಡಬಹುದು ಅಂತ ಬೆದರಿಕೆ ಹಾಕ್ತಾಗಿದೆ. ಯಾವಾಗ ಇರಾನ್ ಕ್ಷಿಪಣಿ ಪರೀಕ್ಷೆ ಮಾಡ್ತೋ ಆಗ ಆ ಭಾಗದಲ್ಲಿ ಸಂಚಾರ ಮಾಡುವಂತಹ ಹಡಗುಗಳಿಗೆ ದೊಡ್ಡ ಆತಂಕ ಶುರುವಾಗಿದೆ. ವರದಿಗಳ ಪ್ರಕಾರ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳು ಸ್ತಬ್ಧವಾಗುವ ಹಂತಕ್ಕೆ ತಲುಪಿವೆ. ಯಾಕಂದ್ರೆ ಯಾವುದೇ ಟ್ಯಾಂಕರ್, ಹಡಗುಗಳು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿಯಿಲ್ಲ. ಒಂದು ವೇಳೆ ಯುದ್ಧದ ಕಿಡಿ ಹೊತ್ತುಕೊಂಡ್ರೆ ಅಥವಾ ಮಿಸ್ ಆಗಿ ಒಂದು ಕ್ಷಿಪಣಿ ಹಡಗಿನ ಮೇಲೆ ಬಿದ್ದರೆ ಕೋಟ್ಯಾಂತರ ರೂಪಾಯಿ ನಷ್ಟದ ಜೊತೆಗೆ ಪ್ರಾಣಹಾನಿಯೂ ಕೂಡ ಆಗತ್ತೆ. ಹೀಗಾಗಿ ದೊಡ್ಡ ದೊಡ್ಡ ಶಿಪ್ಪಿಂಗ್ ಕಂಪನಿಗಳು ತಮ್ಮ ಹಡಗುಗಳನ್ನು ತಡೆದು ನಿಲ್ಲಿಸಿವೆ. ಇದರರ್ಥ ಏನು? ಮಾರುಕಟ್ಟೆಗೆ ಬರಬೇಕಾದ ತೈಲ ಬರ್ತಾಗಿಲ್ಲ.
ಸಪ್ಲೈ ನಿಂತು ಹೋಗಿದೆ. ಆದರೆ ಡಿಮ್ಯಾಂಡ್ ಹಾಗೇ ಇದೆ. ಅರ್ಥಶಾಸ್ತ್ರಜ್ಞರ ಪ್ರಕಾರ ಸಪ್ಲೈ ಕಡಿಮೆಯಾಗಿ ಡಿಮ್ಯಾಂಡ್ ಜಾಸ್ತಿ ಆದರೆ ಏನಾಗತ್ತೆ? ಬೆಲೆ ರಾಕೆಟ್ ರೀತಿಯಾಗಿ ಮೇಲ್ ಹೋಗುತ್ತೆ. ಈಗ ಬರೋಣ ನಮ್ಮ ವಿಷಯಕ್ಕೆ. ಇರಾನ್ ಎಲ್ಲೋ ಇದೆ, ಅಮೆರಿಕ ಎಲ್ಲೋ ಇದೆ, ನಮಗೆ ಯಾಕ್ರಿ ತೊಂದರೆ? ಖಂಡಿತ ಇದೇ ವೀಕ್ಷಕರೇ ತೊಂದರೆ. ಭಾರತ ತನ್ನ ಅಗತ್ಯವಾದ 80% ತೈಲವನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲೂ ಇರಾನ್, ಸೌದಿ ಅರೇಬಿಯಾ ಮತ್ತು UAE ನಮ್ಮ ಪ್ರಮುಖ ಪೂರೈಕೆದಾರರು. ಎಲ್ಲ ದೇಶದ ಹಡಗುಗಳು ಬರಬೇಕಾಗಿರೋದು ಇದೇ ಹಾರ್ಮುಜ್ ಜಲಸಂಧಿಯ ಮೂಲಕ. ಈಗ ಅಲ್ಲಿ ರಸ್ತೆ ಬಂದ್ ಆಗಿರೋದ್ರಿಂದ ಕಚ್ಚಾ ತೈಲದ ಕೊರತೆ, ಭಾರತಕ್ಕೆ ಬರುವ ಎಣ್ಣೆಯ ಪ್ರಮಾಣ ಕಡಿಮೆಯಾಗತ್ತೆ. ಬೆಲೆ ಏರಿಕೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ ಎಣ್ಣೆಯ ಬೆಲೆ ಏರಿಕೆಯಾಗತ್ತೆ. ಆಗ ಆಯಿಲ್ ಕಂಪನಿಗಳು ಆ ಹೊರೆಯನ್ನ ಗ್ರಾಹಕರ ಮೇಲೆ ಅಂದರೆ ನಮ್ಮ ಮೇಲೆ ಹಾಕ್ತವೆ. ಸಾರಿಗೆ ವೆಚ್ಚ, ಡೀಸೆಲ್ ಬೆಲೆ ಏರಿಸಿದ್ರೆ ಲಾರಿ ಬಾಡಿಗೆ ಜಾಸ್ತಿ ಆಗತ್ತೆ. ಲಾರಿ ಬಾಡಿಗೆ ಏನಾದರೂ ಜಾಸ್ತಿ ಆದರೆ ತರಕಾರಿ, ಹಾಲು, ದಿನಸಿ ಪದಾರ್ಥಗಳ ಬೆಲೆಯೂ ಕೂಡ ಆಟೋಮೆಟಿಕ್ ಆಗಿ ಏರಿಕೆಯಾಗತ್ತೆ. ಅಂದರೆ ಹಾರ್ಮುಜ್ನಲ್ಲಿ ಒಂದು ಕ್ಷಿಪಣಿ ಹಾರಿದರೆ ಇಲ್ಲಿ ನಮ್ಮ ಮನೆಯ ಬಜೆಟ್ ಏರುಪೇರಾಗತ್ತೆ. ಇಷ್ಟು ದಿನ ಜನ ಅಂದ್ಕೊಂಡಿದ್ರು ಅಮೆರಿಕ ಮತ್ತು ಇರಾನ್ ಬರೀ ಬಾಯಿ ಮಾತು ಬಿಟ್ಟರೆ ಬೇರೇನೂ ಮಾಡಲ್ಲ ಅಂತ. ಆದರೆ ಈ ಬಾರಿ ಪರಿಸ್ಥಿತಿ ಗಂಭೀರವಾಗಿದೆ. ಇರಾನ್ ಹಿಂದಿನಿಗಿಂತಲೂ ಹೆಚ್ಚು ಆಕ್ರಮಣಕಾರಿಯಾಗಿ ಕಾಣುತ್ತಾಗಿದೆ. ಅತ್ತ ಅಮೆರಿಕ ಕೂಡ ಸುಮ್ಮನೆ ಕೂರುವ ಜಾಯಮಾನದ ದೇಶ ಅಲ್ಲ. ಒಂದು ವೇಳೆ ಅಮೆರಿಕ ಪ್ರತಿದಾಳಿ ಮಾಡಿದರೆ ಇರಾನ್ ನಿಜವಾಗ್ಲೂ ಜಲಸಂಧಿಯನ್ನ ಶಾಶ್ವತವಾಗಿ ಬ್ಲಾಕ್ ಮಾಡಿಬಿಡಬಹುದು. ಅದೇನಾದರೂ ಆದರೆ ಬ್ಯಾರೆಲ್ ಎಣ್ಣೆಯ ಬೆಲೆ $150 ದಾಟಿದ್ರೂ ಆಶ್ಚರ್ಯವಿಲ್ಲ. ಆಗ ಪೆಟ್ರೋಲ್ ಬೆಲೆ ಲೀಟರ್ಗೆ 120ರಿಂದ 130 ಅಥವಾ 150 ರೂಪಾಯಿ ಏರಬಹುದು. ಜೆನೀವಾದಲ್ಲಿ ನಡೀತಾ ಇರುವ ಮಾತುಕತೆ ಫೇಲ್ ಆದರೆ ಮುಂದಿನ ದಿನಗಳು ಕತ್ತಲೆಯ ದಿನಗಳಾಗಲಿವೆ. ಆರ್ಥಿಕ ಪತನ ಈಗಾಗಲೇ ಅನೇಕ ದೇಶಗಳನ್ನು ಕಾಡ್ತಾಗಿದೆ. ಈಗ ತೈಲ ಬಿಕ್ಕಟ್ಟು ಬಂದರೆ ಅದು ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗತ್ತೆ. ಸದ್ಯಕ್ಕೆ ಪ್ರಪಂಚದ ಕಣ್ಣು ಜೆನೀವಾ ಮಾತುಕತೆಯ ಮೇಲಿದೆ. ಈ ಎರಡೂ ಸಾಧ್ಯಗಳಿದ್ದಾವೆ. ಒಂದು, ಒಪ್ಪಂದ. ಅಮೆರಿಕ ಮತ್ತು ಇರಾನ್ ಒಂದು ರಾಜಿ ಸೂತ್ರಕ್ಕೆ ಬಂದು ಇರಾನ್ ಶಾಂತವಾದರೆ ಹಾರ್ಮುಜ್ ಜಲಸಂಧಿ ಮತ್ತೆ ಓಪನ್ ಆಗತ್ತೆ. ತೈಲ ಬೆಲೆ ನಿಯಂತ್ರಣಕ್ಕೆ ಬರುತ್ತೆ. ಮಾತುಕತೆ ಮುರಿದು ಬಿದ್ದರೆ ಇರಾನ್ ಮತ್ತಷ್ಟು ಉಗ್ರವಾಗಿ ವರ್ತಿಸಬಹುದು. ಆಗ ಬೆಲೆ ಏರಿಕೆ ಅನಿವಾರ್ಯ. ಭಾರತದಂತಹ ದೇಶಗಳು ರಾಜತಾಂತ್ರಿಕವಾಗಿ ಎರಡೂ ಕಡೆ ಒತ್ತಡ ಹಾಕಿ ಶಾಂತಿ ಕಾಪಾಡಲು ಪ್ರಯತ್ನಿಸಬಹುದು. ಯಾಕಂದರೆ ತೈಲ ಏರಿಕೆ ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತ. ಒಟ್ಟಾರೆಯಾಗಿ ಹೇಳೋದಾದರೆ ಚಿನ್ನದ ಬೆಲೆ ಇಳಿದಿದೆ ಅಂತ ಖುಷಿ ಪಡೋ ಸಮಯದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಮೀಟರ್ ಜೋರಾಗಿ ಓಡುವ ಆತಂಕ ಎದುರಾಗಿದೆ. ಹಾರ್ಮುಜ್ ಜಲಸಂಧಿ ಕೇವಲ ಒಂದು ನೀರಿನ ದಾರಿಯಲ್ಲ, ಅದು ಪ್ರಪಂಚದ ಆರ್ಥಿಕತೆಯ ನಾಡಿಮಿಡಿತ. ಇರಾನ್ ಮತ್ತು ಅಮೆರಿಕದ ಈ ಪ್ರತಿಷ್ಠೆಯ ಕಾಳಗದಲ್ಲಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ ಅಂತ ಅನ್ಸುತ್ತೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆಯಾಗುತ್ತಾ? ಈ ಸಂಘರ್ಷಕ್ಕೆ ಪರಿಹಾರ ಏನು? ಭಾರತ ತನ್ನ ತೈಲ ಅಗತ್ಯಕ್ಕೆ ಬೇರೆ ದಾರಿ ಏನಾದರೂ ಹುಡ್ಕೊಳ್ಬೇಕಾ? ಈಗಾಗಲೇ ರಷ್ಯಾ ಕಡೆಯಿಂದ ತಗೊಳ್ತಾ ಇದ್ವಿ ತೈಲವನ್ನ. ಅವ್ರ ಜೊತೆಗೂ ಕೂಡ ನಾವು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಿಕೊಂಡು ಈ ಟ್ರಂಪ್ ಬೆನ್ನು ಹತ್ತಿದ್ದೀವಿ. ಮುಂದೇನಾಗುತ್ತೋ ಕಾದ್ ನೋಡಬೇಕು. ಈ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.